ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಪಟ್ಟಣದ ಮಧ್ಯಭಾಗದಲ್ಲಿ ಶಿಕ್ಷಕರೊಬ್ಬರ ಬೈಕ್ ಸೈಡ್ ಬ್ಯಾಗಿನಲ್ಲಿದ್ದ 4 ಲಕ್ಷ ನಗದು ಹಣವನ್ನ ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಭಾರಿ ಆತಂಕ ಮೂಡಿಸಿದೆ. ಹೌದು, ಚಳ್ಳಕೆರೆ ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಮುಸ್ಟಲಗುಮ್ಮಿ ವೀರಭದ್ರೇಶ್ವರ ಸ್ವಾಮಿ ಪ್ರೌಢಶಾಲೆಯ ಶಿಕ್ಷಕರಾದ ಉಮೇಶ್ ಅವರು ಮದುವೆ ಖರ್ಚಿಗಾಗಿ ಎಸ್ಬಿಐ ಬ್ಯಾಂಕ್ನಿಂದ 4 ಲಕ್ಷ ಹಣವನ್ನ ತೆಗೆದು ಕ್ಯಾಶ್ ಬ್ಯಾಗಿನಲ್ಲಿ ಇಟ್ಟುಕೊಂಡು ನಾಯಕನಹಟ್ಟಿಗೆ ಬಂದಿದ್ದರು. ಮಧ್ಯಾಹ್ನ ಸುಮಾರು 3:30 ವೇಳೆಗೆ ಪಟ್ಟಣದ ಪೋಸ್ಟ್ ಆಫೀಸಿಗೆ ಹಣ ಜಮಾ ಮಾಡಲು ತೆರಳಿದ್ದ ವೇಳೆ ಸಮಯ ಮೀರಿದ್ದರಿಂದ ಮುಂದಿನ ದಿನ ಹಣ ಜಮಾ ಮಾಡುವ ನಿರ್ಧಾರ ಮಾಡಿದ್ದಾರೆ. ಬಳಿಕ ಹಟ್ಟಿ ಮಲ್ಲಪ್ಪನಾಯಕ ವೃತ್ತದ ಸಮೀಪದ ತಿಪ್ಪೇಸ್ವಾಮಿ ಹೋಟೆಲ್ ಮುಂಭಾಗದಲ್ಲಿ ಬೈಕ್ ನಿಲ್ಲಿಸಿ ಉಪಹಾರ ಸೇವಿಸಿ ಹೊರಬಂದಾಗ ಬೈಕ್ ಸೈಡ್ ಬ್ಯಾಗಿನಲ್ಲಿದ್ದ 4 ಲಕ್ಷ ನಗದು ಹಣ ಕ್ಯಾಶ್ ಬ್ಯಾಗ್ ಕಾಣೆಯಾಗಿರುವುದು ಬೆಳಕಿಗೆ ಬಂದಿದೆ. ಕ್ಯಾಶ್ ಬ್ಯಾಗ್ನಲ್ಲಿ ಹಣದ ಜೊತೆಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಚುನಾವಣಾ ಗುರುತಿನ ಚೀಟಿ ಹಾಗೂ ಮಗನ ವಿದ್ಯಾಭ್ಯಾಸದ ದಾಖಲೆಗಳು ಇದ್ದವು ಎಂದು ತಿಳಿದು ಬಂದಿದೆ. ಘಟನೆ ತಿಳಿಯುತ್ತಿದ್ದಂತೆ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಜಿ ಪಾಂಡುರಂಗಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪಟ್ಟಣದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಕಳ್ಳರ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇನ್ನು ಕಳ್ಳತನವಾಗಿದ್ದ ಕ್ಯಾಶ್ ಬ್ಯಾಗ್ ಗುರುವಾರ ಚಳ್ಳಕೆರೆ ತಾಲೂಕಿನ ರೇಣುಕಾಪುರದ ಬಳಿ ಪತ್ತೆಯಾಗಿದೆ. ಬ್ಯಾಗ್ನಲ್ಲಿದ್ದ 4 ಲಕ್ಷ ಹಣವನ್ನ ಮಾತ್ರ ತೆಗೆದುಕೊಂಡಿರುವ ಕಳ್ಳರು ದಾಖಲೆಗಳಿದ್ದ ಬ್ಯಾಗ್ ಅನ್ನ ರಸ್ತೆ ಬದಿಯಲ್ಲಿ ಬಿಸಾಕಿ ಪರಾರಿಯಾಗಿದ್ದಾರೆ. ಸ್ಥಳೀಯರು ಗಮನಿಸಿ ಬ್ಯಾಗ್ ಅನ್ನ ರೇಣುಕಾಪುರ ಪೆಟ್ರೋಲ್ ಬಂಕ್ಗೆ ತಲುಪಿಸಿದ್ದಾರೆ ಎಂದು ಶಿಕ್ಷಕ ಉಮೇಶ್ ತಿಳಿಸಿದ್ದಾರೆ. ಈ ಸಂಬಂಧ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಪತ್ತೆಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.